ಹಾಯ್ ಹಲೋ ಗೈಸ್, ಇವತ್ತಿನ ವಿಡಿಯೋ ಬಂದು VST ಟಿಲ್ಲರ್ ಬಗ್ಗೆ. ಈ ವಿಡಿಯೋನ ಲಾಸ್ಟ್ ವೀಕೆ ಮಾಡಬೇಕಿತ್ತು. ಲಾಸ್ಟ್ ವೀಕು ನಮ್ಮ ತಂದೆಯವ್ರಿಗೆ ಹುಷಾರಿರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಮಾಡೋಣ ಅಂತ ಬಂದಿದ್ದೀನಿ. ನಿಮಗೆ ಮುಂಚೆ ಹೇಳಿದ್ದೆ ನಾನು ಯೂಟ್ಯೂಬಲ್ಲಿ ಡೈಲಿ ವೀಡಿಯೋಸ್ ಹಾಕ್ತೀನಿ ಅಂತ, ಬಟ್ ಮಾಡೋಕ್ಕಾಗಲಿಲ್ಲ ನನ್ನ ಪರ್ಸ್ನಲ್ ಇಶ್ಯೂಸಿಂದ. ಇವತ್ತಿಂದ ಹೊಸ ವೀಡಿಯೋ ಜೊತೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಮೊದಲನೇದಾಗಿ ಗಾಡಿ ಬೇಸಿಕ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಕ್ ಏನಪ್ಪಾ ಅಂದ್ರೆ ಇದು 4 ಸ್ಟ್ರೋಕು ಸಿಂಗಲ್ ಸಿಲಿಂಡರ್ ವಾಟರ್ ಕೂಲ್ಡ್ ಇಂಜಿನ್ ಇದಾಗಿದೆ. HP ಬಂದು 13 HP, ಹಾಗೆ ಡೀಸೆಲ್ ಇಂಜಿನ್ ಕೂಡ ಇದಾಗಿದೆ. ಪರ್ಫಾರ್ಮೆನ್ಸ್ ಮಾತ್ರ ಹೇಳಲೇಬೇಡಿ, ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಿದೆ. ಹಳೆ ಗಾಡಿ ಮಾತ್ರ ಸಕ್ಕತ್ತಾಗಿ ಕೊಡ್ತಿದೆ. ಈಗ ಹೊಸ ಗಾಡಿಗಳೇನು ಅಷ್ಟೊಂದು ಪಿಕಪ್ ಇಲ್ಲ ಗೈಸ್, ಹಳೆ ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಇದು ಇಷ್ಟು ಹಳೇದು ಅಂದ್ರೆ 2012ರಲ್ಲಿ ಒಬ್ರು ಯಾರೋ ರೈತರು ತಗೊಂಡಿರೋದು. ನಾನಿದು ರೈತರ ಹತ್ರ ಸೆಕೆಂಡ್ಸಿಗೆ ತೊಗೊಂಡಿದ್ದು, ಬಟ್ ಪ್ರೈಸ್ ಮಾತ್ರ ತುಂಬಾನೇ ಚೆನ್ನಾಗೇ ಇತ್ತು ಗೈಸ್. ಇದ್ರ ಪ್ರೈಸ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹಂಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಪ್ರೈಸ್ ಎಷ್ಟಪ್ಪ ಅಂತ ನಾನೇ ಬೇಕಾದ್ರೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಮತ್ತೆ ಗೇರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾನು ಆ್ಯಕ್ಚುಲಿ ಈ ಗಾಡಿ ಫಸ್ಟ್ ನೋಡಿದಾಗ ಇದು ಸೈಡ್ ಆಗಿರೋದು ಬ್ರೇಕ್ ಅನ್ಕೊಂಡ್ಬಿಟ್ಟಿದ್ದೆ ಎರಡನ್ನೂ. ಇದು ಆ್ಯಕ್ಚುಲಿ ಬ್ರೇಕ್ ಅಲ್ಲ, ಇದನ್ನ ನಾವು ಯಾವ ಕಡೆ ಹೋಲ್ಡ್ ಮಾಡಿ ಇಟ್ಕೊಂತೀವೋ ಚಕ್ರ ಆ ಕಡೆ ರೊಟೇಟ್ ಆಗಿಬಿಡುತ್ತೆ, ಅಂದರೆ ಹತ್ತು ಕಡೆ ತಿರುಗಿಬಿಡುತ್ತೆ ಗೈಸ್. ಮಾತ್ರ ಇದನ್ನು ಸಕ್ಕತ್ತಾಗೆ ಕೊಟ್ಟಿದ್ದಾರೆ ಗೈಸ್, ಬಟ್ ಹೊಸ್ದಾಗಿ ನೋಡೋರಿಗೆ ಇದು ಬ್ರೇಕ್ ಅನ್ನಿಸ್ಬೋದು. ಆ್ಯಕ್ಚುಲಿ ಬ್ರೇಕ್ ಇಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದೇನೇ ಬ್ರೇಕು. ಸ್ವಲ್ಪ ತಮಾಷೆಯಾಗಿದೆ. ಇದು ಬ್ರೇಕ್ ಅನ್ಕೊಂಡಿರಲಿಲ್ಲ ನಾನು ಸ್ಟಾರ್ಟಿಂಗ್, ಸುಮ್ಮನೆ ಏನೋ ಹೋಲ್ಡ್ ಮಾಡಿ ಇಟ್ಕೊಳೋದು ಇದು ರೋಟರ್ ವೇಟ್ ಅಂದ್ಕೊಂಡಿದ್ದೆ, ಬಟ್ ಇದೇನೇ ಮೇನ್ ಬ್ರೇಕು. ಇದಿಲ್ಲ ಅಂದರೆ ಇಲ್ಲಿ ಕೆಲಸನೇ ನಡೆಯೋಲ್ಲ. ಹಾಗೆ ಗೇರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೋಡ್ರಿ, ಇದು ಫಸ್ಟ್ನೇ ಗೇರಲ್ಲಿ ಐತೆ. ಈ ಗೇರ್ ಹಾಕೋದು ಸ್ವಲ್ಪ ಕಷ್ಟ ಗೈಸ್. ಸ್ವಲ್ಪ ರೀಸೆಂಟಾಗೆ ಅಂದರೆ ರೀಸೆಂಟ್ 1 ತಿಂಗಳ ಹಿಂದೆ ಸರ್ವಿಸ್ ಮಾಡಿಸಿದ್ದೀನಿ, ಆದರೂ ಸ್ವಲ್ಪ ಗೇರ್ಸ್ ಎಲ್ಲ ಸ್ವಲ್ಪ ಹಿಡ್ಕೊಂಡಂಗೆ ಆಗ್ಬಿಡ್ತವೆ. ರನ್ನಿಂಗ್ ಆಗಿದ್ದಾಗ ಕರೆಕ್ಟಾಗಿರ್ತವೆ, ಬಟ್ ಹಿಂಗೆ ಆಫ್ ಮಾಡಿದಾಗ ಸ್ವಲ್ಪ ಆ ರೀತಿ ಸ್ಟ್ರಕ್ ಆದಂಗೆ ಫೀಲ್ ಆಗುತ್ತೆ. ಹಿಂಗೆ ಅಂತ ಇರೋದು ರಿವರ್ಸ್ ಗೈಸ್. ಇದು ಫಸ್ಟ್ನೇ ಗೇರ್ಗೆ ಹಾಕೊಂಡ್ರೆ ರೋಟರ್ ವೇಟ್ ಹೊಡೆಯೋದು ಆಲ್ಮೋಸ್ಟ್ ಅಲ್ಲೂ, 7ನೇ ಗೇರ್ಗೆ ಹಾಕೊಂಡ್ರೆ ಸ್ವಲ್ಪ ಸ್ಪೀಡಾಗಿ ಓಡುತ್ತೆ. ಹಾಗೆ ಕೆಳಗಡೆದು ಬಂದು ಈ ರೋಟರ್ ವೇಟ್ರದ್ದು ಗೈಸ್. ಇದು ರೋಟರ್ ವೇಟ್ರದ್ದು 10 ಕಡೆ ಹಾಕೊಂಡ್ರೆ ಸೆಕೆಂಡ್ಸ್ಗೆ ಹಾಕೊಂಡೆ ಆಲ್ಮೋಸ್ಟ್ ಅಲ್ಲಿ ಹೊಡೆಯೋದು. 1ನೇ ಗೇರ್ಗೆ ಹಾಕೊಂಡ್ರೆ ಡೀಸೆಲ್ ಜಾಸ್ತಿ ಕುಡಿಯುತ್ತೆ ಗೈಸ್. ಹಂಗೆ ಇದು ನೋಡ್ರಿ, ಹಿಂಗೆ ಎಳೆದಿಟ್ಕೊಂಡ್ರೆ ಆನ್ ರೋಡ್ ಮಾತ್ರನೇ ಇದು ನಾನು ಮಾಡಬೇಕು. ಆಫ್ ರೋಡ್ ಎಲ್ಲ ಇದನ್ನೆಲ್ಲ ಮಾಡ್ಕೊಂಡು ಅಂದರೆ ತೋಟದಲ್ಲಿದ್ದಾಗ ಆಫ್ ರೋಡಿಂಗ್ ಮಾಡ್ಕೊಂಡು ಹಿಂಗೆಲ್ಲ 7ನೇ ಗೇರ್ಗೆ ಹಾಕೊಂಡು ಹಿಂಗೆ ಎಳೆದ್ರೆ ಗೈಸ್ ಪಕ್ಕಾ ಸ್ಮಶಾನದ ಕಡೆನೇ ನಮ್ಮ ಪಯಣ. ಏನಕ್ಕಂದರೆ ಗಾಡಿ ಎಲ್ಲರ ಗುದ್ದೋಗಿ ಏನಾರ ಆಗುತ್ತೆ ಗೈಸ್. ಇದನ್ನು ರಿವರ್ಸ್ ಹಾಕ್ಬೇಕಂದ್ರೂ ಹೆವಿ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ರಿವರ್ಸ್ ಹಾಕ್ಬೇಕಾದ್ರೆ ಮಾತ್ರ ತುಂಬ ಹುಷಾರಾಗಿ ಹಾಕಬೇಕು. ಹಾಗೆ ಗೈಸ್ ನೋಡಿ, ಇದು ಹ್ಯಾಂಡಲ್ನ ಬಂದು ಸೇಮ್ ಜನರೇಟರ್ ಸ್ಟಾರ್ಟ್ ಮಾಡೋ ಥರ ಐತೆ. ಈ ಹ್ಯಾಂಡಲ್ನ ಹಿಂಗೆ ಹಿಡ್ಕೊಂಬಿಟ್ಟು ಮತ್ತೆ ಇಲ್ಲೊಂದು ಬಟನ್ ಬರುತ್ತೆ ಗೈಸ್. ಆ ಬಟನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಮಾತ್ರನೇ ಅದನ್ನು ತಿರುಗ್ಸೋಕ್ಕಾಗೋದು, ಇಲ್ಲ ಅಂದರೆ ಆ ಹ್ಯಾಂಡಲ್ನ ಅಳ್ಳಾಡ್ಸೋಕ್ಕೂ ಸಹ ಆಗಲ್ಲ. ಹಾಗೆ ನೋಡಿ ಗೈಸ್, ಅದೇ ಕೂಲೆಂಟ್ ಕ್ಯಾಪ್ ಎಲ್ಲೋ ಎಗ್ರೋಗ್ಬಿಟ್ಟೈತೆ. ಆಗಲೇ ಹೇಳಿದ್ದು ಬಟನ್ನು ಇದೇನೆ ನೋಡಿ ಗೈಸ್. ಇದನ್ನ ಹಿಡ್ಕೊಂಡು ಈ ರೀತಿ ತಿರುಗಿಸಿದ್ರೆ ಮಾತ್ರನೇ ಅದು ತಿರುಗೋದು, ಇಲ್ಲ ಅಂದರೆ ಅದು ತಿರುಗೋದೇ ಅಲ್ಲ. ಕೈಗೆ ಏಟ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಐತೆ. ಯಾಕಂದರೆ ನಾನು ಫಸ್ಟ್ಗೆ ಹಾಗೆ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಎಕ್ಸಲೇಟರ್ನ ಪೂರ್ತಿಯಾಗಿ ರೈಸ್ ಮಾಡಬೇಕು. ಅರ್ಧ ರೈಸ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡೋಕೆ ಹೋದ್ರೆ ಖಂಡಿತವಾಗ್ಲೂ ಆಗಲ್ಲ. ಪೂರ್ತಿಯಾಗಿ ರೈಸ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಮಾತ್ರನೇ ಆನ್ ಆಗೋದು. ಇದನ್ನು ಸ್ಟಾರ್ಟ್ ಮಾಡೋದು ಕೆಲವೊಂದು ಸತಿ ಬೇಜಾರಾಗ್ಬಿಡುತ್ತೆ. ಏನಕ್ಕಂದರೆ ಇದೇನಾರ ಮಳೆಯಲ್ಲಿ ಕೋಲ್ಡಲ್ಲಿ ಆಚೆ ನಿಲ್ಸಿದ್ದೀವಿ ಅಂದರೆ ಈ ಡೀಸೆಲ್ ಇಂಜಿನ್ಗಳನ್ನ ಸ್ಟಾರ್ಟ್ ಮಾಡೋದು ತುಂಬಾ ಕಷ್ಟ ಗೈಸ್. ಕೆಲವೊಂದು ಸತಿ ಏನಾದರೂ ಏರ್ ಬ್ಲಾಕ್ ಆಗಿದ್ರೆ ಡೀಸೆಲಲ್ಲಿ ಅವಾಗಲೂ ಸ್ಟಾರ್ಟ್ ಆಗಲ್ಲ. ಅದನ್ನೆಲ್ಲ ಬಿಚ್ಚಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಬನ್ನಿ ಗೈಸ್, ಇದನ್ನು ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಮಾಡೋಣ. ಹಾಗೆ ಗೈಸ್, ಈ ಮ್ಯಾಟ್ ಏನು ನೋಡ್ತಾ ಇದ್ದೀರಾ, ಇದು ಟ್ರ್ಯಾಕ್ಟರ್ ಟ್ರೈಲರ್ದು ಚಕ್ರದ್ದು ಟ್ಯೂಬು ಗೈಸ್. ಅದನ್ನು ಹಾಕಿರೋ ಅಡ್ಜಸ್ಟ್ಮೆಂಟ್ ಮಾಡಿರೋದು. ಮುಂಚೆ ಎಲ್ಲ ಚೀಲ ಹಾಕೊಂಡಿದ್ದೆ, ಒರಿಜಿನಲ್ ಮ್ಯಾಟ್ ಎಲ್ಲ ಕಂಪ್ಲೀಟಾಗಿ ಹರಿದೋಗ್ಬಿಟ್ಟಿತ್ತು, ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಗೈಸ್, ಈ ರೋಟರ್ ವೇಟ್ರನ್ನ ಎಷ್ಟಡಿ ತಳಕ್ಕೆ ಹೊಡಿಬೇಕು ಮೇಲೆ ಹೊಡಿಬೇಕು ಇದಕ್ಕೆಲ್ಲ ಹೈಡ್ರಾಲಿಕ್ ಇಲ್ಲ, ಏನು ಎತ್ತದು ಬಿಡೋದು ಏನಿಲ್ಲ. ಇದರಲ್ಲಿ ಹಿಂದ್ಗಡೆ ಚಕ್ರ ಕಾಣಿಸ್ತಿದೆಯಲ್ಲ, ಇದನ್ನು ನಾವು ಯಾವ ಹೈಟಿಗೆ ಬೇಕು ಯಾವ ಮಟ್ಟಕ್ಕೆ ಬೇಕು ಅಂತ ನಾವೇ ಡಿಸೈಡ್ ಮಾಡ್ಕೊಂಡು ತಿರುಗಿಸ್ಕೊಬೇಕು. ಜಾಸ್ತಿ ತಳಕ್ಕೆ ಹೊಡೆದ್ರೆ ಲೋಡ್ ಹೆವಿ ಬಿದ್ದುಬಿಡುತ್ತೆ. ಅಂದರೆ ಖಾಲಿ ಜಮೀನಾದರೆ ಹೊಡಿಬೋದು. ಈ ತೋಟ ಪಾಟ ಎಲ್ಲ ಕಳೆ ಬೆಳೆದಿರೋದಾದ್ರೆ ತುಂಬ ಕಷ್ಟ ಆಗುತ್ತೆ, ಹಾಗಾಗಿ ನಾವು ಮೇಲೆ ಎತ್ಕೊಂಡೇ ಹೊಡೆಯೋದು. ಹಾಗೆ ಗೈಸ್, ಇದ್ರ ರೋಟರ್ ವೇಟ್ರಲ್ಲಿ ಎಷ್ಟು ಕೂಳ ಬರುತ್ತೆ ಅಂದರೆ 18 ಕೂಳ ಗೈಸ್. ಟೋಟಲ್ 20 ಹಾಕ್ಬೋದು, ಬಟ್ 20 ಯಾರು ಹಾಕಲ್ಲ, 18 ಹಾಕೋದು. ಏನಕ್ಕಂತ ನನಗೂ ರೀಸನ್ ಸರಿಯಾಗಿ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಹಂಗೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮದು ಅಡಿಕೆ ತೋಟ ಇದೆ ಗೈಸ್, ಆ ತೋಟನ ಹೊಡೆಯೋಕೆ ಹೋಗೋಣ ಬನ್ನಿ. ನೋಡಿ ನಮ್ಮ ತೋಟದಲ್ಲಿ ಕಳೆ ಯಾವ ರೇಂಜಿಗೆ ಬೆಳೆದಿದೆ ಅಂತ. ಕೆಳಗಡೆ ಇನ್ನೂ ಬೇಲಿ ಟೈಪ್ ಎಲ್ಲ ಬೆಳೆದ್ಬಿಟ್ಟೈತೆ. ನಾನು ಹುಲ್ಲಿರೋದು ಕಡೆ ಮಾತ್ರನೇ ಶೂಟ್ ಮಾಡಿದ್ದೀನಿ ಗೈಸ್. ಹುಲ್ಲು ನೋಡೋಕೆ ಮಾತ್ರ ಸಖತ್ತಾಗಿದೆ. ನಮ್ಮ ಎದೆ ಮಟ್ಟಕ್ಕನ ಬೆಳೆದ್ಬಿಟ್ಟೈತೆ. ಇದನ್ನು ಕಳೆ ಹೊಡೆಯೋದು ಅಂದರೆ ಕಳೆ ಔಷಧಿ ಯಾವ್ದನ್ನೂ ಹೊಡೆಯಲ್ಲ ನಾನು. ಡೈರೆಕ್ಟ್ ಎಲ್ಲದನ್ನೂ ನಮ್ಮ ತೋಟದಲ್ಲಿ ಇನ್ನು ನಮ್ಮ ಟಿಲ್ಲರ್ನ ತೊಗೊಂಬಂದು ರೋಟರ್ ವೇಟ್ರ್ ಹಾಕೊಂಡು ಎಲ್ಲ ಕ್ಲೀನಾಗಿ ಉಳುಮೆ ಮಾಡಿಬಿಡ್ತೀನಿ. ಉಳುಮೆ ಮಾಡಿ ಈ ಸತಿ ಗೊಬ್ಬರ ಹಾಕಬೇಕಿತ್ತು, ಬಟ್ ಮಳೆ ಬರೋದ ಕಾರಣ ಉಳುಮೆ ಮಾಡಿ ಹಾಗೆ ಬಿಡ್ತೀನಿ. ಒಂಥರ ಉಳುಮೆ ಮಾಡ್ತೀನಿ ಮಾತ್ರ, ಒಂದು ಸೈಡ್ ಮಾತ್ರನೇ, 2 ಸೈಡ್ ಈ ಸತಿ ಮಾಡೋಕ್ಕೆ ಹೋಗಲ್ಲ. ಒಂದು ಸೈಡ್ ಕಂಪ್ಲೀಟಾಗಿ ಮಾಡೋಣ ಬನ್ನಿ. ನೋಡಿ ಯಾವ ಥರ ಉಳುಮೆ ಆಗ್ತಿದೆ ಅಂತ. ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಇದು ಉಳುಮೆ ಯಾವ ರೀತಿ ಆಗ್ತೈತೆ ಅಂತ. ಕುಳ ಸ್ವಲ್ಪ ಸವದ್ಬಿಟ್ಟಿದೆ, ಅಷ್ಟೊಂದು ಕ್ಲೀನಾಗಿ ಏನು ಆಗ್ತಿಲ್ಲ, ಬಟ್ ಪರ್ಫೆಕ್ಟ್ ಪರವಾಗಿಲ್ಲ. ಆಲ್ಮೋಸ್ಟ್ ಅಲ್ಲಿ ಒಂದು ರೇಂಜ್ಗೆ ಆಗ್ತಾ ಇದೆ.
ಹಾಗೆ ಈ ಅಡಿಕೆ ತೋಟನ ಈ ಟಿಲ್ಲರಾಗಿ ಹೊಡಿಬೇಕು ಅಂದರೆ ಎಷ್ಟು ಮೈಕೈ ನೋವಾಗುತ್ತೆ ಅಂದರೆ ಗೈಸ್, ಇದನ್ನು ತಿರುಗಿಸ್ಬೇಕಾದ್ರೆ ಭಾರಿ ನೋವಾಗುತ್ತೆ. ಬಟ್ ಈಗ ಪೇಯ್ನ್ ಗೊತ್ತಾಗಲ್ಲ. ನೈಟ್ ಮಲಗಬೇಕಾದ್ರೆ ಮಾತ್ರ ಮೈಕೈ ಎಲ್ಲ ಥರ ಅಣ್ಗಾಯಿ ನೀರ್ಗಾಯಿ ಆದಂಗೆ ಆಗ್ಬಿಟ್ಟಿರ್ತೈತೆ. ಉಳುಮೆ ಮಾತ್ರ ಸಖತ್ತಾಗುತ್ತೆ ಗೈಸ್. ಬಟ್ ಇದರಲ್ಲಿ ಬೇರೆ ನರಿಯಲ್ಲ. ನಾವು ಮೇಲೆ ಹಾಕೊಂಡು ಹೊಡೋದ್ರೆ ಗೈಸ್ ಪರ್ಫೆಕ್ಟಾಗಿ ನೀರು ಕೂಡ ಕುಡಿಯುತ್ತೆ. ಇದು ಟ್ಯಾಕ್ಟರ್ ರೋಟರ್ವೇಟ್ರ್ ಥರ ಏನು ನೀರು ಕುಡಿದಿರೋ ಥರ ಇರಲ್ಲ. ಕ್ಲೀನಾಗಿದೆ ರೋಟರ್ವೇಟ್ರ್ ಅಂದರೆ ಇದು ಬೇರೆ ಡಿಫ್ರೆಂಟ್ ಗೈಸ್. ಇದು ಹೇಗೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಗೈಸ್. ಉಳುಮೆ ನೋಡಿ ಯಾವ ಥರ ಬರ್ತೈತೆ ಅಂತ. ಬಟ್ ಇದ್ರಾಗ ಮೇಯ್ನ್ಲಿ ಪ್ರಾಬ್ಲಮ್ ಏನು ಅಂದರೆ ಗೈಸ್, ಈ ರೀತಿ ಶತ್ತೆ ಕಟ್ಕೊಂಡ್ಬಿಡುತ್ತೆ. ಅಡಿಕೆದು ಅಂದರೆ ಈ ಗರಿ ಎಲ್ಲ ನಾನು ಎತ್ತಾಕಿರಲ್ಲ. ಈ ಕಳೆ ಒಳಗೆ ಎಲ್ಲೆತ್ತಕ್ಕಾಗುತ್ತೆ ಹೇಳಿ ಗೈಸ್. ಫುಲ್ ಹಾವು ಪಾವು ಇದ್ರೆ ಅಂತ ನಾನೇನು ಎತ್ತಾಕಕ್ಕೆ ಹೋಗಲ್ಲ, ಹಂಗೆ ಹೊಡಿತೀನಿ. ಹಂಗೆ ಹೊಡೆಯಕ್ಕೆ ಹೋದಾಗ ನೋಡಿ ಹಿಂಗೆ ಸುತ್ತಾಕೊಂಡು ಹೆವಿ ಲೋಡ್ ಬಿದ್ದುಬಿಡುತ್ತೆ. ಡೀಸೆಲ್ ಅಂತೂ ಹೆವಿ ಕುಡ್ದಾಕತ್ತೆ. ಹಂಗೆ ಈಟ್ ಬಂದು ಈ ರೋಟರ್ವೇಟ್ರ್ ತಿರ್ಗೋದು ಸ್ವಲ್ಪ ಸ್ಲೋ ಆಗಿಬಿಡುತ್ತೆ. ಹಾಗಾಗಿ ಅವಾಗವಾಗ ಇದನ್ನು ಕಿತ್ತಾಕಬೇಕು. ಕಿತ್ತಾಕೊಳ್ಳಿಲ್ಲ ಅಂದರೆ ರೋಟರ್ವೇಟ್ರು ಏನಾರ ಪ್ರಾಬ್ಲಮ್ ಆಗೋ ಸಾಧ್ಯತೆ ತುಂಬಾ ಇದೆ ಗೈಸ್. ಇದನ್ನು ಕೀಳಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಗೈಸ್, ಈ ಕುಡ್ಲು ತಗೊಂಡು ಇದನ್ನು ಕುಯ್ಬೇಕು ಅಂದರೆ ಯಮ ಹಿಂಸೆ ಗೈಸ್. ಈ ರೋಟರ್ವೇಟ್ನ ಹೊಡೆಯೋದು ಬೇಡ, ಸುಮ್ಮನೆ ಕಳೆ ಔಷಧಿ ಹೊಡೆದಿದ್ರು ಆಯಿತು ಅನಿಸುತ್ತೆ. ಬಟ್ ನಾನು ಕಳೆ ಔಷಧಿ ಹೊಡೆಯೋದು ಬಿಟ್ಟು ಆಲ್ಮೋಸ್ಟ್ ಅಲ್ಲಿ 3 ವರ್ಷ ಆಗ್ತಾ ಬಂತು. ಹಾಗಾಗಿ ನಾನು ಕಳೆ ಔಷಧಿ ಎಲ್ಲೂ ಹೊಡೆಯೋಕ್ಕೆ ಹೋಗಲ್ಲ. ಇದರಲ್ಲೇ ಉಳುಮೆ ಮಾಡ್ಕೊಂಡು ಗೊಬ್ಬರ ಹಾಕ್ಕೊಳ್ಳೋದು ಗೈಸ್. ಕಂಪ್ಲೀಟಾಗಿ ಎಲ್ಲ ಇದನ್ನು ಹೊಡೆಯೋವಷ್ಟಕ್ಕೆ ಆಲ್ಮೋಸ್ಟ್ ಅಲ್ಲಿ ಒಂದು 3-4 ಅವರ್ ಆಗೋಯ್ತು. ಟೈಮ್ ಅಂತೂ ನನಗೆ ಗೊತ್ತೇ ಇಲ್ಲ. ಬೆಳಗ್ಗೆ 9 ಗಂಟೆಗೆ ಬಂದವನು 3 ಗಂಟೆ ಆದರೂ ಇಲ್ಲೇ ಬಿದ್ದಿದ್ದೀನಿ. ಊಟನೂ ಇಲ್ಲ, ಏನಿಲ್ಲ. ಎಲ್ಲೊಂದು ತೋಟದಲ್ಲಿ ಎಳ್ನೀರು ಕುಡ್ಕೊಂಡು ಹಿಂಗೆ ಕೆಲಸ ಮಾಡ್ಕೊಂಡಿದ್ದೀನಿ. ಬಟ್ ತುಂಬಾ ಕಷ್ಟ ಗೈಸ್ ಈ ಫಾರ್ಮಿಂಗ್ ಲೈಫು. ಬಟ್ ನಾನು ಇದನ್ನು ಅರ್ಧ ಅಷ್ಟೇ ಉಳುಮೆ ಹೊಡೆದಿರೋದು. ಇನ್ನು ಕೆಳಗಡೆ ತ್ಯಾವ ಅದನ್ನು ಹೊಡೆಯೋಕ್ಕಾಗಲ್ಲ. ಅದನ್ನು ಇನ್ನೊಂದು ದಿವಸ ಹೊಡೆಯೋಣ ಅಂತೇಳಿ ಇದನ್ನು ಕಳೆ ಹಿಂಗೆ ಕ್ಲೀನ್ ಮಾಡೋದೇ ಈ ರೋಟರ್ವೇಟ್ರಲ್ಲಿ ಭಾರಿ ಬಾಧೆ ಗೈಸ್. ನೋಡಿರಿ ಹೆಂಗೆ ಕ್ಲೀನ್ ಮಾಡಿದೆ ಅಂತ. ಬಟ್ ಇದನ್ನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಜೀವ ಹೋಗಿ ಜೀವ ಬರುತ್ತೆ ಗೈಸ್. ಈ ರೀತಿ ಒಂದು 2 ಸಾಲಿಗೊಂದ್ಸತಿ ಈ ರೀತಿ ತಕ್ಕಂತಿರಬೇಕು. ಏನೂ ಮಾಡೋಕ್ಕಾಗಲ್ಲ. ಕಳೆ ಬೆಳೆಸಿರೋದು ನಂದೇ ತಪ್ಪು. ಮುಂಚೆನೇ ಹೊಡಿಬೇಕಿತ್ತು. ನಾನೇ ಬೇಸಿಗೆ ಅಂತ ಹೊಡೆದಿರಲಿಲ್ಲ. ಈಗ ಲೈಟಾಗಿ ಮಳೆ ಬಂತಲ್ಲ ಅಂತ ಹೊಡೆಯೋಕ್ಕೆ ಬಂದೆ. ನನ್ನೇ ತಪ್ಪಿರೋದು, ಏನೂ ಮಾಡೋಕ್ಕಾಗಲ್ಲ ಗೈಸ್. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಹಾಗೆ ಈ ಟಿಲ್ಲರ್ದು ಪ್ರೈಸ್ ಎಷ್ಟು ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಹೊಸಾದ್ ಬಂದು 1.5 ಲಕ್ಷ ಆಗುತ್ತೆ. ನಾನು ಸೆಕೆಂಡ್ ಸೆಲ್ ತಗೊಂಡಿದ್ರಿಂದ 55,000 ಬಿತ್ತಷ್ಟೇನೆ. ಇದು ತುಂಬ ಹಳೆ ಗಾಡಿ, ಪರವಾಗಿಲ್ಲ. ಬಟ್ ಒಳ್ಳೆ ಕೆಲಸನೇ ಮಾಡ್ತಿದೆ. ಸರ್ವಿಸ್ ಮಾತ್ರ ನೀಟಾಗಿ ನೋಡ್ಕೊಂಡು ಮಾಡಬೇಕಷ್ಟೇನೆ. ಹಾಗೆ ನೋಡಿ, ಇದು ಅರ್ಧ ಎಕರೆ ಫ್ಲ್ಯಾಟಲ್ಲಿ 10 ಸಾಲ ಅಷ್ಟೇ ಹೊಡೆಯೋಕ್ಕಾಗಿದ್ದು. ಏನಕ್ಕಪ್ಪ ಅಂದ್ರೆ ಆ ರೀತಿ ಕಳೆ ಕಟ್ಕೊಂಡು ಲೇಟಾಗಿ ಹೋಗ್ಬಿಡ್ತು. ಹಾಗಾಗಿ ಇವತ್ತು 10 ಸಾಲ ಅಷ್ಟೇ ಹೊಡೆದಿದ್ದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಬೇಗನೆ ಬರುತ್ತೆ.